ವೆರಿ ಸಿಂಪಲ್ಲಾಗಿ ಡಬಲ್ ಲೇಯರ್ ಬೋ ಮಾಡೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 35 ಇಂಚಸ್ ಲೆಂತಲ್ಲಿ ಸ್ಯಾಟಿನ್ ರಿಬ್ಬನ್ನು, ವಿಡ್ತ್ ಎಷ್ಟಾದರೂ ಇದ್ರ ಪರವಾಗಿಲ್ಲ. ಇಲ್ಲಿ ನಾನು 2.5 ಇಂಚ್ ವಿಡ್ತಲ್ಲಿ ತೊಗೊಂಡಿದ್ದೀನಿ. ರಿಬ್ಬನ್ ಸ್ವಲ್ಪ ಸ್ಟಿಫ್ ಆಗಿದ್ದರೆ ಬೋ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮಧ್ಯ ಬೆರಳಲ್ಲಿ ಇದು 2-3 ಸಲ ಸುತ್ತಕೊಂಡು ಅದನ್ನು ಹೆಬ್ಬೆರಳಲ್ಲಿ ಸುತ್ತಕೊಂಡು ಮತ್ತು ಅದೇ ಫಿಂಗರಲ್ಲಿ 2 ಸಲ ಸುತ್ತಕೊಂಡು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಇನ್ನೊಂದು ಎಡ್ಜಲ್ಲಿ ಸುತ್ತಕೊಂಡು ಮತ್ತು ಮೇಲ್ಭಾಗದಲ್ಲಿ ಒಳಗಿಂದ ಎಳ್ಕೊಂಡು ನಾಟ್ ಹಾಕಿ ಟೈಟಾಗಿ ಎಳ್ಕೋಬೇಕು. ಇಷ್ಟೇ ಇದು ಬೋ ಮಾಡೋದು. ಆ ನಾಟ್ನ ಟೈಟಾಗಿ ಎಳ್ಕೊಂಡು ಬೆರಳನ್ನು ತೆಗೆದುಕೊಂಡು ಒಳಗಡೆ ಸುತ್ತಕೊಂಡಿರೋದನ್ನ ಬಿಡಿಸ್ಕೋಬೇಕು. ಎರಡು ಎಳೆಯಲ್ಲಿನ ಸ್ವಲ್ಪ ಎಳೆದು ಇಟ್ಕೊಂಡ್ರೆ ಟೈಟ್ ಆಗುತ್ತೆ. ಮತ್ತು ಒಳಗಿರೋ ಲೇಯರ್ನ ಸ್ವಲ್ಪ ಎಳ್ಕೊಂಡು ಕ್ಲೀನಾಗಿ ಫಿನಿಶ್ ಕೊಟ್ಟರೆ, ಇದು ಶೇಪ್ ಕೊಟ್ಟರೆ ಇದು ಕ್ಲೀನಾಗಿ ಬೋ ಶೇಪಲ್ಲಿ ಬರುತ್ತೆ. ಡಬಲ್ ಲೇಯರ್ ಆಫ್ ಬೋ ಎಡ್ಜಲ್ಲಿ ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮೆಲ್ಟ್ ಮಾಡಬೇಕು ಎಡ್ಜಲ್ಲಿ. ಇಷ್ಟೇ ಇದು ಬೋ. ಈ ಬೋನ ನಾವು ಫ್ರಾಕಿಗಾಗಲಿ, ಡೆಕೋರೇಟಿವ್ ಆಗಲಿ, ಹೇರ್ ಕ್ಲಿಪ್ಪಿಗಾಗಲಿ, ಸಣ್ಣ ಮಕ್ಕಳಿಗೆ ನಾವು ಹೇರ್ ಕ್ಲಿಪ್ಪಾಗಿ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಯಾಟಿನ್ ರಿಬ್ಬನ್ ಮಾಡೋದನ್ನು ಇದು ಯಾವ ಕಲರಲ್ಲಾದರೂ ನಾವು ಮಾಡ್ಕೋಬೋದು, ನಮ್ಗೆ ಇಷ್ಟವಾದ ಕಲರಲ್ಲಿ.